ಓಹೋ ಕ್ರೇಜ್ ಆಫ್ ಆರ್ ಸಿ ಬಿ ಫ್ಯಾನ್ಸ್ ಅನ್ಮ್ಯಾಚಬಲ್ ಗುರು. ಯಾರಿಗೂ ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ. ಯಾವ IPL ಟೀಮ್ ಫ್ಯಾನ್ಸ್ಗೂ ಕೂಡ ಹತ್ತನೂ ಕೂಡ ಬರೋಕ್ಕಾಗಲ್ಲ. ಆ ರೇಂಜಿಗೆ ಅವನ ಅಜ್ಜಿ ಫೋರ್ಸಲ್ಲಿರ್ತಾರೆ ನಮ್ಮ RCBಯ ಫ್ಯಾನ್ಸ್ಗಳು. ಅವನ ಅಜ್ಜಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಗುರು? ಎಲ್ಲಿಂದ ಸ್ಟಾರ್ಟ್ ಆಗಿದೆ? 18 ವರ್ಷದಿಂದನೇ ಸ್ಟಾರ್ಟ್ ಆಗಿದೆ RCBಯ ಫ್ಯಾನ್ಸ್ಗಳ ಕ್ರೇಜು. ಅದು ಪ್ರತಿ ವರ್ಷ ಇಯರ್ ಆಫ್ಟರ್ ಇಯರ್ ಅವನ ಅಜ್ಜಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಹೊರತು ಡಿಕ್ರೀಸ್ ಅಂತೂ ಅವನ ಅಜ್ಜಿ ಆಗದೇ ಇಲ್ಲ. ಅಷ್ಟೆಲ್ಲ ಫಾಲೋವರ್ಸ್ನ ಮಾಡ್ಕೊಂತಾರೆ ಅವರು. ಒಂದ್ಸಲ ಟ್ರೋಫಿ ಗೆದ್ದಿಲ್ಲ ಅಂತಂದ್ರು ಧ್ವಂಸ. ಸೋಷಲ್ ಮೀಡಿಯಾ ಅಂತೂ ಆರ್ ಸಿ ಬಿ ಮಯ ಅಷ್ಟೇ 5 ಸಲ ಟ್ರೋಫಿ 6 ಸಲ ಟ್ರೋಫಿ ಗೆದ್ದಿರೋಂಥ ತಂಡಗಳೇ ನಮ್ಮ RCB ಮುಂದೆ ಕೋವೆ. ನಮ್ಮ RCB ಫ್ಯಾನ್ಸ್ ಮುಂದೆ ಕೋವೆನೇ. ಏನೇನು ಮಾಡಿರೋದು ಅವನ ಅಜ್ಜಿ, ಏನೇನು ಗುರು. ಲಿಟರಲಿ ಇವತ್ತು ಗೆಲ್ತು ಅಂದರೆ RCB ಗೆಲ್ತು ಅಂದರೆ ಗೊತ್ತಿರೋದೆ ಕರ್ನಾಟಕ, ಬೆಂಗಳೂರು ಮಾತ್ರ ಅಂತಲ್ಲ, ಕರ್ನಾಟಕನೇ ಹೊತ್ಕೊಂಡು ಉರಿಯುತ್ತೆ. ಇನ್ಫ್ಯಾಕ್ಟ್ ಇಂಡಿಯಾನೇ ಹೊತ್ಕೊಂಡು ಉರಿಯುತ್ತೆ, ಅದು ಸೆಕೆಂಡ್ರಿ. ಬಟ್ ಕರ್ನಾಟಕದಲ್ಲಂತೂ ಹಬ್ಬ ಮಾಡಿದ್ರೆ ಎಂತೆಂಥ ಕ್ರೇಜಿ ಫ್ಯಾನ್ಸ್ಗಳಿದ್ದಾರೆ ಅಂತಂದರೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಬರೆದಿದ್ದಾರೆ. ಇರಿ ಒಂದು ನಿಮಿಷ ಅಮ್ಮ. ಲೆಟ್ರಲ್ಲಿ ಏನಿದೆ ಅಂತಂದರೆ, ಕರ್ನಾಟಕಕ್ಕೆ ಜನರಲ್ ಹಾಲಿಡೇ, ಪಬ್ಲಿಕ್ ಹಾಲಿಡೇ ಡಿಕ್ಲೇರ್ ಮಾಡಬೇಕಂತ ಮಗ. RCB ಟ್ರೋಫಿ ಗೆಲ್ತು ಅಂದರೆ ಒಂದಿನ ಇವರಿಗೆ ಒಂಥರ ಗೌರ್ಮೆಂಟ್ ಹಾಲಿಡೇ ಥರ ಡಿಕ್ಲೇರ್ ಮಾಡಿಬಿಡ್ಬೇಕಂತೆ. ಎಲ್ಲ ಸರ್ಕಾರಿ ನೌಕರರಿಗೂ, ಸ್ಕೂಲ್ಗೂ, ಕಾಲೇಜು ಎಲ್ಲದಕ್ಕೂ ಕೂಡ ಡಿಕ್ಲೇರ್ ಮಾಡಿಬಿಡ್ಬೇಕು ಅಂತ ಲೆಟರ್ ಬರ್ದವ್ರೆ. ಇದಾಗುತ್ತೋ ಇಂಪ್ಲಿಮೆಂಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟಿಂದ ರಜಾ ಕೊಟ್ಬಿಡ್ಬೇಕಂತೆ, ಹಬ್ಬ ಮಾಡ್ತೀವಿ ಅಂತ ಲೆಟರ್ ಬರ್ದವ್ರೆ. ಇದು ಇಂಪ್ಲಿಮೆಂಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಬಟ್ ನೋಡೋಣ. ಡೋಂಟ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಅದೇ ಮಗ ಇನ್ನು ಬೇಜಾನ್ ಥರ ತರಾವರಿಯಾಗಿ ಕ್ರೇಜ್ಗಳನ್ನ ತೋರಿಸ್ತಾ ಇದ್ದಾರೆ. ಆ ಹೋಟೆಲವರು ಜೊತೆಗೆ ಚಾಟ್ಸ್ ಮಾರೋರು ಅವರು ಎಲ್ಲ ಕ್ರೇಜ್ಗಳನ್ನ ತೋರಿಸ್ತಾ ಇದ್ದಾರೆ. ಒಂದಿನ ಚಾಟ್ಸ್ ಫ್ರೀ ಗುರೋ, ಪಾನಿಪುರಿ ಎಲ್ಲ ಫ್ರೀ. RCB ಅವರು ಗೆಲ್ತು ಅಂತ ಅಂದರೆ ಅಪ್ಪಟ್ಟು RCB ಅಭಿಮಾನಿಗಳಿರ್ತಾರಲ್ಲ ಗುರೋ, ಪ್ರಮೋಷನ್ನು ಆದಂಗೆ ಆಗುತ್ತೆ. ಒಂದು ಕಡೆಯಿಂದ ಕ್ರೇಜ್ನೂ ಕೂಡ ತೀರಿಸ್ಕೊಂಡಂಗಿರುತ್ತೆ ಅನ್ನೋ ಥರ ಎಲ್ಲರೂ ಅದು ಫ್ರೀ ಒಂದಿನ ಹಂಗೆ ಮಾಡ್ತೀವೊಬ್ಬ, ಒಂದಿನ ಹಿಂಗೆ ಮಾಡ್ತೀವೊಬ್ಬ, ಒಂದಿನ ಬಿರಿಯಾನಿ ಫ್ರೀ, ಇದು ಫ್ರೀ ಅಂತ ಎಲ್ಲ ಆಲ್ರೆಡಿ ಎಲ್ಲ ಸೋಷಲ್ ಮೀಡಿಯಾದಲ್ಲೇ ರೊಚ್ಚಿಗೆ ನಿಂತಿದ್ದಾರೆ. ಈ ಥರ ಫ್ಯಾನ್ಸ್ಗಳು ಯಾವ ಟೀಮ್ಗಿದ್ದಾರೆ ಹೇಳಿ? ಯಾವ ಟೀಮ್ಗಿದ್ದಾರೆ? ಪಂಜಾಬ್ ಕಿಂಗ್ಸ್ನು ಕೂಡ ಒಂದ್ಸಲ ಕೂಡ ಟ್ರೋಫಿ ಗೆದ್ದಿಲ್ಲ. ಸೊ ಇದು CM ವಿಶ್ ಮಾಡುವಂಥದ್ದು, ಜೊತೆಗೆ ಎಲ್ಲ ರಾಜಕಾರಣಿಗಳೆಲ್ಲ ಬಂದು ಆಲ್ ಆಫ್ ಎಸ್ಗಳನ್ನು ವಿಶ್ ಮಾಡುವಂಥದ್ದು. RCBಗೆ DK ಶಿವಕುಮಾರ್ ಎಲ್ಲ ಬಂದು ವಿಶ್ ಮಾಡುವಂಥದ್ದು. RCB ಅವರು ನಮ್ಮ RCB ಗೆದ್ಬಿಟ್ಟು ಬನ್ನಿ ಗುರು, ಹಂಗೆ ಹಿಂಗೆ ಅಂತೆಲ್ಲ ವಿಶ್ ಮಾಡುವಂಥದ್ದು. ಕ್ರಿಕೆಟೇ ನೋಡಿರೋದಿಲ್ಲ ಯಾರ್ಯಾರೋ ಹುಡುಗಿರಲ್ಲ, ಅಂದರೆ ರಾಜಕಾರಣಿಗಳು ಕ್ರಿಕೆಟೇ ನೋಡಲ್ಲ, ಕ್ರಿಕೆಟ್ ಬಗ್ಗೆ ಗಂಧಗಳೇನೇ ಇರಲ್ಲ, ಅವರೆಲ್ಲ ಬಂದು ವಿಶ್ ಮಾಡುವಂಥದ್ದು. ನೋಡಿ ಹೆಂಗಿದೆ ಅಂತ. ಇದೊಂಥರ ವರ್ಲ್ಡ್ ಕಪ್ ಫೈನಲ್ ನೋಡ್ತಾ ಇದ್ದಾರೆ ಎಲ್ಲ ಕರ್ನಾಟಕದವರು RCB ಫೈನಲ್ಗೆ ಹೋಗಿರೋದ್ರಿಂದ. ಸೊ ಸೆಲೆಬ್ರೇಷನ್ ಅಂತೂ ಇದ್ದಿದ್ದೇನೆ ಫ್ಯಾನ್ಸ್ಗಳದ್ದು. ಬಟ್ 18 ವರ್ಷ RCBನ ನೋಡಿಕೊಂಡು ಬೆಳ್ಕೊಂಡು ಬಂದಿರೋಂಥ ಫ್ಯಾನ್ಸ್ಗಳೇನಿದ್ದಾರೆ ಅವ್ರಿಗೆಲ್ಲ ಗೊತ್ತು. ಅವರೆಲ್ಲ ಎಮೋಷನ್ಸ್ನ ಒಳಗಡೆ ಇಟ್ಕೊಂಡಿರ್ತಾರೆ. ನಮ್ಮ RCB ಏನು ಅಂತ ನಮಗೆ ಗೊತ್ತು ಅಂತ. ಒಂದು ಸಲ ಬ್ಲಾಸ್ಟ್ ಆಗುತ್ತೆ ನೋಡಿ RCB ಫ್ಯಾನ್ಸ್ದು ಎಮೋಷನ್ನು. 18 ವರ್ಷ ಇರ್ತಾರಲ್ಲ, 18 ವರ್ಷ ನೋಡ್ಕೊಂಡು ಬಂದಿರ್ತಾರಲ್ಲ RCBನ, ಅಂಥ ಕ್ರೇಜಿ ಫ್ಯಾನ್ಸ್ಗಳು ಒಂದು ಸಲ ಬ್ಲಾಸ್ಟ್ ಆಗ್ತಾರೆ ನೋಡಿ ಟ್ರೋಫಿ ಹೊಡಿತಾ ಇದ್ದಂಗೆ. ಅದಂತೂ ಅನ್ಮ್ಯಾಚಬಲ್. ಸೈಲೆಂಟಾಗೇ ಇರ್ತಾರೆ, ಒಂದು ಮಾತಾಡ್ದಂಗೆ ಈ ಸಲ ಕಪ್ ನಮ್ಮದೇ, ಅದು ನಮ್ಮದೇ, ಇದು ನಮ್ಮದೇ, ಬದನೆಕಾಯಿ ನಮ್ಮದೇ, ಅವೆಲ್ಲ ಮಾತಾಡ್ದಂಗೆ ಸೈಲೆಂಟಾಗಿರ್ತಾರೆ. ಒಂದು ಸಲ ಹೊಡಿತು ಅಂದರೆ ಅವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ 18 ವರ್ಷದ ಆಕ್ರೋಶ ಆವೇಶನೆಲ್ಲ. ಸೊ ಇಂಥ ಫ್ಯಾನ್ಸ್ಗಳು ಎಲ್ಲೂ ಕೂಡ ಸಿಗಲ್ಲ ಗುರು. ಇನ್ನು ವರ್ಲ್ಡ್ ಕಪ್ ಗೆದ್ದರೆ ನಾವು ಫ್ರೀಯಾಗಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಥರದ್ದೆಲ್ಲ ಕೇಳಿದ್ದೀವಿ. ಬಟ್ RCBನ ಬಿಡ್ತು ಅಂದರೆ ಬೇರೆ ಯಾವುದೇ ಟೀಮ್ಗಳನ್ನು ಕೂಡ ಈ ಥರ ಅಂತೂ ಕ್ರೇಜಿ ಫ್ಯಾನ್ಸ್ಗಳಂತೂ ಇಲ್ಲವೇ ಇಲ್ಲ. ಸೊ ನಿಮ್ಮ ಪ್ರಕಾರ ಏನು? ಒಂದು ದಿನ ರಜನ ಕರ್ನಾಟಕ ಗೌರ್ಮೆಂಟು ಡಿಕ್ಲೇರ್ ಮಾಡುತ್ತೆ ಇಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ವಾಹ್.